ಇನ್ನು ಕೆಲವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಾವು ಹಿಂಗೆ ಇದ್ದರೆ ಹಿಂಗೆ ಎದ್ದು ಬಿಡ್ತೀವಿ, ನಮಗೆಂದೂ ಕೂಡ ಸಚಿವ ಸ್ಥಾನ ಸಿಗಲ್ಲ ಅಂತ. ಎಕ್ಸಾಂಪಲ್ ಮಳವಳ್ಳಿ ಶಾಸಕರು ನರೇಂದ್ರ ಸ್ವಾಮಿ. ನೋಡಿ, ನರೇಂದ್ರ ಸ್ವಾಮಿ ಪಕ್ಷದ ಕಮಿಟೆಡ್ ನಾಯಕ, ಹಿಂದುಳಿದ ವರ್ಗದ ನಾಯಕ, ಜೊತೆಗೇನು ಅಂತಂದರೆ ಒಳ್ಳೆ ಹೆಸರಿದೆ. ಸೊ ಇಂಥ ಸಂದರ್ಭದಲ್ಲಿ ನನ್ನನ್ನು ಯಾಕೆ ಮಂತ್ರಿ ಮಾಡಬಾರದು ಅನ್ನುವಂಥದ್ದು ಅವ್ರ ಪ್ರಶ್ನೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇಲ್ಲೆಲ್ಲ ವರ್ಕೌಟ್ ಆಗಲ್ಲ ಅಂತ. ಮಂತ್ರಿಗಿರಿ ಸಿಗದಿದ್ದಕ್ಕೆ ಮಳವಳ್ಳಿ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ತನಕ ಅವರು ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಈಗ ಹೇಳ್ತಾ ಇದ್ದಾರೆ, ಇದು ಬೇಡಿಕೆಯಲ್ಲ, ಇದು ನನ್ನ ಹಕ್ಕು. ಪುನರ್ರಚನೆ ವೇಳೆ ಮಂತ್ರಿಗಿರಿ ದಕ್ಕಬೇಕು. ಕಾಂಗ್ರೆಸ್ನಲ್ಲೂ ಕೂಡ ಈ ಕಿಂಡರ್ ಗಾರ್ಡನ್ ಪದ್ಧತಿ ಇದೆ. ರಾಜಕೀಯ ಹಿನ್ನೆಲೆ ಇದ್ದರೆ ಮಾತ್ರ ಸ್ಥಾನಮಾನ ಸಿಗುತ್ತೆ, ಇಲ್ಲ ಅಂತಂದರೆ ಸಿಗಲ್ಲ. ನನಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಅನ್ನೋದ್ರ ಮುಖಾಂತರ, ಹೀಗಾಗಿ ನನ್ನನ್ನು ದೂರ ಇಡ್ತಾ ಇದ್ದಾರೆ ಅನ್ನೋದ್ರ ಮುಖಾಂತರ ನರೇಂದ್ರ ಸ್ವಾಮಿ ನನಗೆ ಮಂತ್ರಿಗಿರಿ ದಕ್ಕಲೇಬೇಕು ಅಂತ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ನರೇಂದ್ರ ಸ್ವಾಮಿ ಇಲ್ಲಿ ತನಕ ಪಕ್ಷದ ವಿರುದ್ಧ ಎಂದೂ ಕೂಡ ಮಾತಾಡಿಲ್ಲ, ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಈ ಸಂದರ್ಭದಲ್ಲಿ ಇದೇ ರೀತಿ ಬಿಟ್ಟರೆ ಮುಂದೆ ನನಗೆ ಎಂದೂ ಕೂಡ ಮಂತ್ರಿ ಪಟ್ಟ ದಕ್ಕಲ್ಲ ಅನ್ನುವಂಥ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿನೇ ಈ ಬಾರಿ ನಾನು ಮಂತ್ರಿ ಆಗೇ ಆಗ್ತೀನಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಶಾಸಕ ನರೇಂದ್ರ ಸ್ವಾಮಿ. ನಾನು ಹೇಳಿದ್ದು ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರದಲ್ಲಿ ಭಾಷಣದಲ್ಲಿ 2-3 ಬಾರಿ ಹೇಳಿದ್ದನ್ನು ನೀವೇ ನೋಡಿದಿರಿ. ಆ ಮಾತನ್ನು ನಾನು ಪುನರುಚ್ಚಾರ ಮಾಡಿದ್ದೇನೆ ಹೊರತು ಅವ್ರಿಗೂ ಹೈಕಮಾಂಡ್ ಒಪ್ಪಿಗೆ ಇಲ್ಲದೇ ಅವರೇ ನಿರ್ಧಾರ ತಗೊಳ್ಳೋದಕ್ಕೆ ನಮ್ಮ ಪಕ್ಷದಲ್ಲಿ ಅವಕಾಶ ಇಲ್ಲ. ಬೇಡಿಕೆ ಅಲ್ಲ, ನನ್ನ ಹಕ್ಕು ಅದು. ನಾನು ಐ ಆಮ್ ದಿ ಸೀನಿಯರ್ ಮೋಸ್ಟ್ ಇನ್ ದಿ ಮಂಡ್ಯ. ಇವತ್ತಿನ ಮಟ್ಟಿಗೆ ನೀವು ಹೇಳಿ, ಯಾರು ಸೀನಿಯರ್ ಕಾಂಗ್ರೆಸ್ಸಲ್ಲಿ? ಹಕ್ಕು ಕೇಳಿದ್ದೀರಾ ಸರ್? ಯಾರು ಸೀನಿಯರ್ ಕಾಂಗ್ರೆಸ್ ಹೇಳಿ? ಕಾಂಗ್ರೆಸ್ ಕಟ್ಟಿದವ್ರು ಯಾರು ಹೇಳಿ ಇವತ್ತಿಗೆ? ನನಗೆ ಹಕ್ಕಿಲ್ವಾ? ನಾನು ಅದ್ರ ಬಗ್ಗೆ ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಎಲ್ಲರೂ ಕಾಂಗ್ರೆಸ್ಸಿಗ್ರೆ, ಹೊರಗಿನವರು ಒಳಗಿನವರು ಅನ್ನೋ ಪ್ರಶ್ನೆ ಇಲ್ಲ. ನಾವು ನಮ್ಮ ಮನೆ ಒಳಗೆ ಇರ್ತಕ್ಕಂಥ ಅಣ್ಣ ತಮ್ಮಂದ್ರೆ ಹಿಂಗಿದ್ದೀವಿ. ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯ. ನಿಮಗೆ ಕಾರಣ ಕೇಳಿದ ಮೇಲೆ ಸ್ವಲ್ಪ ತೀಕ್ಷ್ಣವಾಗಿ ಹೇಳ್ಬೇಕಾಯ್ತದೆ. ಹೇಳಿ ಸರ್. ನನಗೆ ಯೋಗ್ಯತೆ ಇಲ್ವಾ, ಅರ್ಹತೆ ಇಲ್ವಾ, ಸೀನಿಯಾರಿಟಿ ಇಲ್ವಾ? NSUಯಿಂದ ಬೆಳೆದಿದ್ದೀನಿ, ವಿದ್ಯಾರ್ಥಿ ದಶೆಯಿಂದ ಕಾಂಗ್ರೆಸ್ ಕಟ್ತಾವ್ ನಾವು. ಇವತ್ತಿನ ಮಟ್ಟಿಗೆ ಆ ಪ್ರಶ್ನೆಯನ್ನು ಎತ್ತಕ್ಕೆ ಈ ಕರ್ನಾಟಕದ ಕಾಂಗ್ರೆಸ್ನಲ್ಲೇ ಭಾಳ ಜನಕ್ಕೆ ಅಧಿಕಾರ ಇಲ್ಲ. ಅದು ನನ್ನ ಹಣೆ ಬರ ಸರಿ ಇಲ್ಲ. ತೀರ್ಮಾನ ಯೋಗ್ಯತೆ ಇಲ್ವಾ, ಅರ್ಹತೆ ಇಲ್ವಾ, ಸೀನಿಯಾರಿಟಿ ಇಲ್ವಾ ಅನ್ನುವಂಥ ಪ್ರಶ್ನೆ ಕೇಳಿದರೆ ನಿಜ ಅದು. ಯಾಕಂದರೆ NICUವಿಂದ ಬೆಳೆದು ಬಂದಿರುವಂಥ ನಾಯಕ, ಇಲ್ಲಿ ತನಕ ಮಂತ್ರಿ ಪಟ್ಟದಿಂದ ದೂರ ಇರುವಂಥದ್ದು ಇದೆಯಲ್ಲ, ಅತ್ಯಂತ ಸಹಜವಾಗಿ ಅವರಿಗೆ ಬೇಸರ ತರಿಸಿದೆ. ಈ ಬಾರಿ ಮಂತ್ರಿ ಆಗಲೇಬೇಕು ಅಂತಂದರೆ ನೋಡಿ, ಸುಮ್ಮನಿರುವಂಥ ನಾಯಕರುಗಳು ಕೂಡ ಮಂತ್ರಿ ಪಟ್ಟ ಬೇಕೇ ಬೇಕು ಅಂತ ಕೇಳ್ತಾರೆ. ಅಂತಂದರೆ ಈ ಸಂಪುಟ ಪುನರ್ರಚನೆ ಇದೆಯಲ್ಲ, ಆ ಸಂಪುಟ ಪುನರ್ರಚನೆ ಒಂದು ಅರ್ಥದಲ್ಲಿ ಸಂಕಟ ಪುನರ್ರಚನೆ ಆಗಬಹುದು, ಅಥವಾ ಸಂಪುಟ ವಿಸ್ತರಣೆ ಸಂಕಟ ವಿಸ್ತರಣೆ ಆಗಬಹುದು. ನಾಯಕರು ಜಾಗೃತಿಯಿಂದ ಇದನ್ನು ಹ್ಯಾಂಡಲ್ ಮಾಡಬೇಕಾಗಿದೆ.